ಬೈ ರೋಡ್ ಹೋಗಿ ಬೋಟಲ್ಲಿ ನರ್ಬಳಿಗೆ ಹೋಗಿದ್ದೀವಿ, ಅಲ್ಲಿ ಬ್ರಿಡ್ಜು ಆಗಿದೆ ಈಗ. ಸೊ ಅಲ್ಲಿ ಮಾಡಿದ್ದೀವಿ. ಅವ್ರು ಹೇಳ್ದಂಗೆ ಅದರಲ್ಲಿ ಸತ್ಯನೂ ಇದೆ. ಕೆಲವೊಂದು ಪ್ರಾಮಾಣಿಕ ರಾಜಕಾರಣಿಗಳಿಗೆ ಸಾಕಷ್ಟು ಕಷ್ಟ. ನಾನು ಮಾಲೀಕ ಗೊತ್ತಿರೋ ಹೋಗಲ್ಲ. ಈ ರಾಜ್ಯ ದೇಶದಲ್ಲಿ ಕೂಡ ಯಾರ್ಯಾರು ಪ್ರಾಮಾಣಿಕತೆ ಇದ್ದಾರೆ ಅವರಿಗೆಲ್ಲ ಈ ಸಂಕಟಗಳು ಬರ್ತವೆ. ಆದರೂ ನಮ್ಮ ಸ್ವಾಭಿಮಾನ ಅವೆಲ್ಲ ನಾವು ಬಿಟ್ಕೊಡೋಕ್ಕಾಗಲ್ಲ. ಅಡ್ಜಸ್ಟ್ಮೆಂಟ್ ಸ್ಕೀಮ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ಬಗ್ಗೆ ಏನು ಹೇಳಿದಾರೆ ಅದು ಭಾಳ ಅರ್ಥಪೂರ್ಣ ಮಾತಿದೆ, ಒಳ್ಳೆ ವಿಚಾರ. ಆದರೆ ಈ ಸದ್ಯಕ್ಕೆ ಅಷ್ಟು ಬೇಡ. ಯಾಕಂದರೆ ಈಗ ನಾವು ಅಖಂಡ ಕರ್ನಾಟಕ ಹೊಡೆಯೋದು ಬೇಡ. ತೆಲಂಗಾಣ ಮತ್ತು ಆಂಧ್ರ ಹೊಡೆದ ಮೇಲೆ ಅವ್ರ ಪರಿಸ್ಥಿತಿ ಏನಾಗಿದೆ, ಆರ್ಥಿಕವಾಗಿ ಎಷ್ಟು ಸಂಕಟ ಎದುರಿಸ್ತಾ ಇದ್ದಾರೆ. ಈಗ ನಾವು ಸಾಧಕ ಬಾಧಕಗಳು ನೋಡಿ ತೀರ್ಮಾನ ಮಾಡಬೇಕು. ಅನ್ಸಲ್ವಾ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಆದರೆ ಸಾಕಷ್ಟು ಸೌಲಭ್ಯಗಳು ನಮಗೆ ಸಿಗಬಹುದು. ನಿಮ್ಮಂಥ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಿರ್ತಕ್ಕಂಥ ಅವಕಾಶಗಳು ಬರ್ತಾವೆ ಅಂತ ಅನ್ಸಲ್ವಾ ಸರ್ ನಿಮಗೆ? ಇಡೀ ಕಲ್ಯಾಣ ಕರ್ನಾಟಕ ಸಪ್ರೇಟ್ ಆದರೆ ಭಾಳಷ್ಟು ಸೌಲಭ್ಯ ಸಿಗ್ತಾವೆ ಅನ್ನೋದು ಯಾವಾಗ ಹೇಳ್ಬೇಕಾಗ್ತದೆ. ಸಾಧಕ ಬಾಧಕ ಬಗ್ಗೆ ಮಾಹಿತಿ ತೋರು. ಇಲ್ಲಿ ಎಷ್ಟು ಉತ್ಪನ್ನ ಇದೆ, ನಮ್ಮ 7 ಜಿಲ್ಲೆಗಳಲ್ಲಿ ನಮ್ಮ ಕಾರ್ಖಾನೆಗಳು ಏನೇನವ, ಎಷ್ಟು ನಮಗೆ ರೆವೆನ್ಯೂ ಬರ್ತಾ ಇದೆ, ಇವೆಲ್ಲ ನೋಡಿ. ಈ ಬೆಂಗಳೂರು ಅಂತ ಬೃಹತ್ ಮಂಗಳೂರಲ್ಲಿ ಸಾಕಷ್ಟು ರೆವೆನ್ಯೂ ಕಲೆಕ್ಟ್ ಆಗ್ತದೆ. ಅದು ನಾವು ನೋಡ್ಬೇಕಾಗ್ತದೆ. ಎಷ್ಟು ವರ್ಷ ನಾವು ಹಿಂಗೆ ಈಗ ಉತ್ತರ ಕನ್ನಡಕ್ಕೆ ನಮ್ಮ ಉಮೇಶ್ ಕತ್ತಿಯವರು ನಮ್ಮ ಉತ್ತರ ಕನ್ನಡಕ್ಕೆ ಬೇರೆ ಮಾಡಮ್ಮ ಅಂತ ಹೇಳಿದ್ರು. ವಿಧಾನಸಭೆ ಹೋರಾಟ ಶುರು ಮಾಡಿ